ಇನ್ನು ಬಿಜೆಪಿಯ ನಾಯಕ ಅಣ್ಣಾಮಲೈ ಅವರು ಕಿಡಿಕಾರ್ತಾ ಇದ್ದಾರೆ. ಟಿವಿಕೆ ರ್ಯಾಲಿ ದುರಂತಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಭಾಷಣದ ವೇಳೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಸ್ಟಾಲಿನ್ ಸರ್ಕಾರ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಡಿಎಂಕೆ ನಡೆಸುವಂತ ಸಭೆಗಳಲ್ಲಿ ಇಡೀ ಪೊಲೀಸ್ ಪಡೆಯೇ ಇರುತ್ತೆ. ವಿಪಕ್ಷಗಳ ಸಭೆಗಳಿಗೆ ಸಾಕಷ್ಟು ಭದ್ರತೆ ವ್ಯವಸ್ಥೆಗಳು ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಂಕೆ ಸ್ಟಾಲಿನ್ ಸರ್ಕಾರಕ್ಕೆ ಅಣ್ಣಾಮಲೈ ಅವರು ಮಾಡ್ತಾ ಇರುವಂತಹ ಪ್ರಶ್ನೆ ಇದು. ಬಿಜೆಪಿ ನಾಯಕ ಅಣ್ಣಾಮಲೈ ಅವರು ಟಿವಿಕೆ ರ್ಯಾಲಿ ದುರಂತಕ್ಕೆ ಕಿಡಿಕಾರ್ತಾ ಇದ್ದಾರೆ. ಡಿವಿಕೆ ಪಕ್ಷದೇನಾದ್ರೂ ಇದ್ರೆ ಏನ್ ಭದ್ರತೆ ಕೊಡ್ತೀರಿ? ಆಮೇಲೆ ಅವ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಪವರ್ ಕಟ್ ಆಗಿದೆ. ಸ್ಟಾಲಿನ್ ಸರ್ಕಾರ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಡಿಎಂಕೆ ನಡೆಸುವಂತಹ ಸಭೆಗಳಲ್ಲಿ ಇಡೀ ಪೊಲೀಸ್ ಪಡೆ ಅಲ್ಲಿರುತ್ತೆ. ಅದೇ ವಿಪಕ್ಷಗಳು ಮಾಡಿದಂತ ಸಭೆಗಳಿಗೆ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳೇ ಇರಲ್ಲ ಯಾಕೆ? ಈ ತರದೊಂದು ಪ್ರಶ್ನೆಯನ್ನ ತಮಿಳುನಾಡು ಸರ್ಕಾರಕ್ಕೆ ಎಂಕೆ ಸ್ಟಾಲಿನ್ ಅವರಿಗೆ ಬಿಜೆಪಿಯ ನಾಯಕ ಅಣ್ಣಾಮಲೈ ಅವರು ಕೇಳ್ತಾ ಇದ್ದಾರೆ. ನೋಡಿ, ನಾ ಹೇಳ್ತಾ ಇದ್ದಲ್ಲ ಅದೇ ವಿಚಾರ. ಈಗ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಇರುತ್ತೆ. ಈಗ ಯಾರು ಎಲ್ಲಿ ಏನು ಮಾಡಿದ್ರು ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಈಗೇನು ರ್ಯಾಲಿ ಮಾಡಬೇಕು ಅಂತ ಅಂದರೆ ಈಗ ಸುಮ್ಮನೆ ಹೋಗಿ ರ್ಯಾಲಿ ಮಾಡೋಕ್ಕಾಗತ್ತಾ? ಅದು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನಿಗೋ ಅವ್ರ ಗಮನಕ್ಕೆ ಬಂದೇ ಬರುತ್ತೆ. ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಈಸ್ ಮ್ಯಾಂಡೇಟ್ರಿ. ಯಾವುದೇ ಪರ್ಮಿಷನ್ ಇಲ್ಲದೆ ಏಕಾಏಕಿ ಹೋಗಿ ರ್ಯಾಲಿ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಇದು ಯಾವುದೂ ಕೂಡ ಅನುಮತಿ ಇರೋದಿಲ್ಲ. ಪರ್ಮಿಷನ್ ತಗೊಂಡ ನಂತರದಲ್ಲೇ ಆ ಪರ್ಮಿಷನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಅಲ್ಲಿ ಹೇಗೆ ಜನ ಸೇರ್ತಾರೆ, ಅಲ್ಲಿ ಹೇಗೆ ಭದ್ರತೆಯನ್ನು ಕೊಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ವಿಚಾರವನ್ನು ಕೂಡ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಬಟ್ ಆದರೆ ಅದು ಇಲ್ಲಿ ಆಗಲಿಲ್ಲ. ಎಕ್ಸಾಕ್ಟಾಗಿ ಇಲ್ಲಿ RCB ದುರಂತ ನಡೀತಲ್ಲ, ಕಾಲ್ ತುಳಿತ ದುರಂತ ನಡೀತಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ಇದೇ ಥರದ ಕಾರಣಗಳೇ. ಅಲ್ಲೂ ಕೂಡ ಇಷ್ಟು ಜನ ಸೇರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಜನಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲಿಲ್ಲ. ಮೊದಲಿಗೆಲ್ಲ ವಿಧಾನಸೌಧದ ಕಡೆ ಹೋಗ್ತಾರೆ, ಆಮೇಲೆ ಮತ್ತೆ ನೋಡಿದ್ರೆ ಈ ಕಡೆ ಸ್ಟೇಡಿಯಂ ಕಡೆ ಬರ್ತಾರೆ. ಬಟ್ ಇಲ್ಲಿ 3:30ಗೆ ಬರಬೇಕು ಅಂಥೇಳಿ ಏನು ಜನ ಸೇರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. 3:30ಯಿಂದ 4:30 ಆಯಿತು, 5:30 ಆಯಿತು, ಹೆಚ್ಚು ಕಡಿಮೆ 2 ರಿಂದ 3 ಗಂಟೆಗಳ ಕಾಲ ಡಿಲೇ ಆಗಿ ಬರ್ತಾರೆ, ತಡವಾಗಿ ಬರ್ತಾರೆ. ಆ ತಡ ಏನು, ಈ ಗ್ಯಾಪ್ ಏನಿದೆಯಲ್ಲ, 3 ಅವರ್ಸ್ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪಲ್ಲಿ 10,000 ಇದ್ದಿದ್ದ ಸಂಖ್ಯೆ 20,000 ಆಗುತ್ತೆ, 20,000 ಇದ್ದಿದ್ದು 50 ಆಗುತ್ತೆ, 50 ಇದ್ದಿದ್ದು 1 ಲಕ್ಷ ಆಗುತ್ತೆ. ಅವ್ರು ಅಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಜನ ಅಲ್ಲಿ ಸೇರ್ಕೊಂಡಿದ್ರು. ಆ ರೋಡ್ ಏನಿದೆ ಆ ರೋಡಲ್ಲಿ ಎಲ್ಲ ಕಂಪ್ಲೀಟಾಗಿ ಜನ ನಿಂತಿರ್ತಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೂ ಜಾಗ ಇರಲ್ಲ. ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಜಾಗ ಇಲ್ಲ. ಒಬ್ರೇನಾದ್ರೂ ಆಯ ತಪ್ಪು ಬಿದ್ರು ಅಂದ್ರೆ ದಬ 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 ಅಂತ ಎಲ್ಲ ಬಿದೋಗ್ತಾರೆ ಮೈ ಮೇಲೆ. ಆಗ ಅಲ್ಲಿ ಮಕ್ಕಳನ್ನ ಎತ್ಕೊಂಡಿರೋರು, ಹೆಗಲ ಮೇಲೆ ಕೂಡಿಸ್ಕೊಂಡಿರೋರು, ಮಹಿಳೆಯರು, ಇವರೆಲ್ಲರೂ ಕೂಡ ಅಲ್ಲಿ ಅವ್ರ ಪರಿಸ್ಥಿತಿ ಏನಾಗಬೇಕು, ಈಗ ಅದೇ ಆಗಿರೋದಲ್ಲಿ. ಆ ವಿಜುವಲ್ಸಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತಲ್ಲ, ಪುಟ್ ಮಕ್ಕಳನ್ನೆಲ್ಲ ಎತ್ಕೊಂಡಿದ್ದಾರೆ. ಭಾಳ ಬೇಜಾರಿನ ವಿಚಾರ ಏನು ಅಂತಂದರೆ, ಪಾಪ ಏನು ತಪ್ಪು ಮಾಡದೇ ಇರೋವಂಥ ಕಂದಮ್ಮಗಳು ಜೀವ ಕಳ್ಕೊಂಡಿದ್ದಾವೆ. ಸುಮಾರು 8-10 ಮಂದಿ ಪುಟ್ ಮಕ್ಕಳೇ ಮೃತಪಟ್ಟಿರೋದು ಭಾಳ ಬೇಜಾರಿನ ವಿಚಾರ.